ನಾ ಬರ್ಕೊಂತೀನಿ ಹೇಳಮ್ಮ. ರಾಮು ರಾಮು went went to the market. to the market. ತಗೋ ಹಾಲು ಕುಡಿ. ಡ್ಯಾಡಿ ಟೋಲ್ಡ್ ರಾಮು ಯಾಕೋ ಹೊರಳ್ತಾ ಇದೀಯಾ? ಹೊಟ್ಟೆನವಾ? ಬಾತ್ರೂಮ್ಗೆ ಹೋಗ್ಬೇಕಾ? ಮತ್ತಿನ್ನೇನು? ಡ್ಯಾಡಿ ಅಂದ್ರೇನು? ಅಪ್ಪ. ನಂಗೆ ಅಪ್ಪ ಇದಾರಲ್ಲ. ಏನು ದಿಢೀರಂತ ಈ ರೀತಿ ಕೇಳ್ತಾ ಇದೀಯಾ? ನನ್ನ ಅಪ್ಪ ಎಲ್ಲಿದ್ದಾರೆ? ಪರದೇಶಕ್ಕೆ ಹೋಗಿದ್ದಾರೆ. ಮೊದಲು ಬರೆಯೋ. ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಅಪ್ಪನ ಹತ್ರ ಜಗಳ ಮಾಡಿ ಅಪ್ಪನ್ ಬಿಟ್ಟು ಬಂದಿದ್ಯಾ? ಕೊಡ್ತೀನಿ ನೋಡು. ಯಾರೋ ನಿಂಗಿದೆಲ್ಲ ಹೇಳಿದ್ದು. ಇನ್ಮೇಲೆ ಅಪ್ಪ ಗಿಪ್ಪ ಅಂದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ನಿನ್ಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಏನ್ ಹಾಗೆ ನೋಡ್ತೀಯಾ? ಮೊದಲು ಪಾಠ ಬರೆಯೋ. ಡ್ಯಾಡಿ ಟೋ ಈ ಪಾಠ ಬೇಡ, ಬೇರೆ ಬರಿ. ಸೀತಾ ಇಸ್ ಎ ವಿಲೇಜ್ ಗರ್ಲ್. ಬರಿ ಬರೆಯೋ. ಬೆಳಗ್ಗೆ ನನ್ನ ಅಪ್ಪನ್ ನೋಡ್ದೆ. ಅಪ್ಪನ ಎಲ್ಲಿ? ಎದುರುಗಡೆ ಮನೇಲಿ ನಂತರ ಕನ್ನಡಕ ಹಾಕೊಂಡಿದ್ರಲ್ಲ ಅವರೇ ನನ್ನ ಅಪ್ಪ. ಆಹಾ, ಇದನ್ನ ಅವರೇ ಬಂದ್ ಸ್ಕೂಲ್ ಹತ್ರ ಹೇಳಿದ್ರಾ? ಹೌದಮ್ಮ, ನನ್ನ ಹೆಸರು ರಂಗನಾಥ್, ನಾನೇ ನಿನ್ನಪ್ಪ ಅಂದ್ರು. ಇಲ್ಲಿ ನೋಡಿಲಿ, ಅವ್ರು ನಿಮ್ಮಪ್ಪ ರಂಗನಾಥ್ ಅಲ್ಲ. ಅವರು ಅಯೋಗ್ಯ ರಂಗನಾಥ್. ಅವ್ರ ಜೊತೆ ಮಾತಾಡ್ಬೇಡ. ಅವರು ಮಕ್ಕಳ ಕಳ್ಳ. ಅಯ್ಯಯ್ಯೋ, ಹೌದಮ್ಮ? ಹೌದು ಕಣೋ. ಆ ಮನುಷ್ಯ ಮಕ್ಕಳನ್ನ ಹಿಡ್ಕೊಂಡು ಹೋಗ್ತಾರೆ. ನೀನ್ ಅವ್ರ ಜೊತೆ ಮಾತಾಡಿದ್ರೆ ಆಮೇಲೆ ನಿನ್ನೂ ಹಿಡ್ಕೊಂಡೋಗಿ ಕೆರೆಗೆ ಹಾಕ್ಬಿಡ್ತಾರೆ. ನಾನು ಇನ್ಮೇಲೆ ಅವನ ಜೊತೆ ಮಾತಾಡೋದೇ ಇಲ್ಲ. ಅವನಾಗವನೇ ಬಂದ್ ಮಾತಾಡ್ಸಿದ್ರೆ ಹೋಗೋ ಅಯೋಗ್ಯ ಅಂತೀನಿ. ಕೊಡ್ತೀನಿ ನೋಡು. ಅವನು ಗಿವ್ನು ಅನ್ನಕ್ಕೆ ಅವ್ರೇ ನಿಮ್ಮನೆ ಕೆಲ್ಸದವ್ರ. ಅವನಂತವನು ಮರ್ಯಾದೆ ಇಲ್ಲ. ಅವನ್ ತಾನೇ ಅಯೋಗ್ಯ, ಅದೇ ಮಕ್ಕಳ ಕಳ್ಳ. ನೋಡು, ಇನ್ನೊಂದ್ಸತಿ ಅವ್ರನ್ನ ಅವನು ಗಿವ್ನು ಅಂದ್ರೆ ನೀನ್ ಹಲ್ಲುದ್ರಿಸ್ಬಿಡ್ತೀನಿ. ಅವನ್ ತಾನೇ ಮಕ್ಕಳು ಹಿಡ್ಕೊಂಡು ಹೋಗೋನು. ರಾಸ್ಕಲ್, ಮತ್ತೆ ಅದನ್ನೇ ಹೇಳ್ತೀಯಾ? ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೋ ಕೊಬ್ಬು ನಿಂಗೆ. ಹೇಳ್ತೀಯಾ? ಇನ್ನೊಂದ್ಸತಿ ಹೇಳ್ತೇನೋ. ಹಾಗೆ ಹೇಳ್ತೀನಿ. ನೀನ್ ತಾನೇ ಹೇಳಿದ ಅವನ ಅಪ್ಪ ಅಲ್ಲ ಅಂತ. ಮತ್ತ ಅವನು ಅಂದ್ರೆ ನಿನಗೆ ಕೋಪ ಬರುತ್ತೆ. ಊರು ಹಾಸನ ಬಸ್ ನಿಲ್ಲೋದು 6 ನಿಮಿಷ. ತಿನ್ನೋರು ಕುಡಿಯೋರು ಇದಕ್ ಹೋಗೋರು ಅಷ್ಟ್ರಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೇಕು. ರಾಜು ಏ ರಾಜು, ಇದಕ್ ಹೋಗ್ತೇನಾ? ಇಲ್ಲ. ಮಲ್ಕೋ. ಮಿಸ್ಟರ್ ರಜನಿಕಾಂತ್ ಅವರೇ, ನಿಮ್ ಆಕ್ಟಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು. ನೀವು ಸ್ವಲ್ಪ ಜಾಗ ಬಿಟ್ರೆ ನಾನು ಇದಕ್ಕೆ ಹೋಗ್ಬೇಕು. ಪರವಾಗಿಲ್ಲ, ನಾನೇ ಹೋಗ್ಬರ್ತೀನಿ. ನೀವಲ್ಲ, ನಾನು ಹೋಗ್ಬೇಕು. ಹೋಗಿ. ಇಲ್ಲಿ ಟಾಯ್ಲೆಟ್ ಎಲ್ಲಿ? ಕತ್ಲೆಯಲ್ಲಿ ಏನು ಕಾಣಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ. ಹೋಗಿ ಆಚೆ. ಏನು ಕಾಣಿಸಲ್ಲ ಅಂದ್ರೆ ನೀನ್ ಯಾಕೆ ಅವನೇ ಚಿಮ್ಮ ಟೀ ತಂಬರ. ಅಯ್ಯೋ, ನಾನೇನು ನೋಡಿಲ್ಲ. ಏನಲ್ಲ ನನ್ನ ಮಗಳೇ, ಬೇರೆಯವ್ರ ಹೆಂಡತಿ ಸ್ನಾನ ಮಾಡೋದ್ ನೋಡಕ್ ಬಂದಿದ್ಯೇನೋ? ಬೇರೆಯವ್ರ ಹೆಂಡತಿ ಅಲ್ಲ ಗುರು, ನಿನ್ನ ಹೆಂಡತಿನೇ. ನನ್ನ ಹೆಂಡತಿ ಸ್ನಾನ ಮಾಡೋದ್ ನೋಡಕ್ ಬಂದಿದ್ಯೇನೋ? ನಿಮ್ಮ ಹೆಂಡತಿ ಸ್ನಾನ ಮಾಡ್ತಿರೋದೇ ನನ್ಗೆ ಗೊತ್ತಿರ್ಲಿಲ್ಲ ಸರ್. ನಾನು ಇದು ಮಾಡಕ್ ಹೋದೆ, ಅವ್ರು ಇದು ಮಾಡ್ತಿದ್ರು. ನನ್ನ ನೋಡಿದ ತಕ್ಷಣ ಕಿರ್ಚ್ಕೊಂಡ್ಬಿಟ್ರು. ನಾನ್ ತಿರ್ಗಿ ನೋಡ್ದೆ, ಕತ್ಲಲ್ಲಿ ಏನು ಕಾಣಿಸಿಲ್ಲ ಸರ್. ನಾನು ಇದನ್ನು ಮಾಡ್ದೆ, ಇಲ್ಲಿ ಓಡ್ ಬಂದ್ಬಿಟ್ಟೆ. ಸುಳ್ಳು ಹೇಳ್ತಾ ಇದೇನೋ? ದಾರಿ ಬಿಡಿ ಮಿಸ್ಟರ್ ರೌಡಿ. ನಾನಿಲ್ಲಿ ಇರ್ಬೇಕಾದ್ರೆ ನನ್ನ ಪ್ಯಾಸೆಂಜರ್ ಜೊತೆಗೆ ನಿನಗೇನ್ ಮಾತು? ಅದು ಏನೇ ಇದ್ರು ನನ್ನ ಹತ್ರ ಮಾತಾಡು. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ಸದ್ಯ ನಮಗ್ ಬಿಟ್ರೆ ಸಾಕು. ಆದ್ರೂ ನಿನ್ನ ಹೆಂಡತಿ ಇಷ್ಟ ರಾತ್ರಿಯಲ್ಲಿ ಸ್ನಾನ ಮಾಡಕ್ಕೆ ಈಚೆ ಯಾಕೆ ಬಂದ್ಲು? ಅದನ್ನ ವಿಚಾರಿಸು. ಶಿವ, ಇಷ್ಟೊತ್ನಲ್ಲಿ ನಮಗ್ ಗೊತ್ತಿಲ್ಲದೆ ಈ ಊರಲ್ಲಿ ಯಾವಳ ಸ್ನಾನ ಮಾಡೋದು? ನಮಗೆ ಯಾಕೆ ಗುರು? ಮೊದ್ಲು ಬ್ಯಾಗ್ ನೋಡ್ ಗುರು. ಅದು ಸರಿ. ಬ್ಯಾಗ್ ಎಲ್ಲ ಖಾಲಿ ಕಣೋ. ಆಗಿದ್ನಲ್ಲ ಗುರು ಟೋಪಿನ. ಇದೇ ರಜನಿ ಸ್ಟೈಲ್. ಅಪ್ಪ ರಾಜು, ಬೆಂಗಳೂರು ಬಂತು ಹೇಳು. ಯಾಕೆ
ಇನ್ನೊಂದ್ಸತಿ ಆ ಕಾಲ್ ಅಲ್ಲಾಡ್ಸ್ರೆ ಕಾಲ್ ಮುರಿದ್ಬಿಡ್ತೀನಿ ನೋಡು. ಕಾಲ್ ಮುರಿತೀನಿ ಅಂತ ಬಾಯ್ ಹೇಳ್ಬೇಕು, ಅದಕ್ಕೆ ಕುಡಿತ್ಯಾ? ನಿನ್ ಕೈ ಉದ್ದ. ಜಾಸ್ತಿ ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಕೈ ತೆಗ್ಯೋ, ಕೈ ತೆಗ್ಯೋ, ಕೊಂದ್ಬಿಡ್ತೀನಿ ನೋಡು. ಹೊಡಿಯಲ್ಲ ಅಂತ ಹೇಳು, ಕೈ ತೆಗಿತೀನಿ. ನಿನ್ನ ಏನ್ ಮಾಡ್ತೀನಿ ನೋಡು. ಏನಮ್ಮ ನೀನು? ಕಾಲಲ್ಲಾಡ್ಸಕ್ಕೂ ಬಿಡಲ್ಲ, ಬಾಯಲ್ಲಿ ಬೆಲ್ಲಿಟ್ಕೊಳಕ್ಕೂ ಬಿಡಲ್ಲ. ನನ್ನ ಮಗ ನನ್ನ ತರಾನೇ. ಎಷ್ಟು ಹೇಳಿದ್ರು ಹಾಗೆ ಮಾಡ್ತೀನೋ. ಜಾನು, ಮಗುನ ಯಾಕೆ ಸುಮ್ಮನೆ ಹೇಳೋ ಮೇಲೆ ನಡಿಯೋ. ನಡಿಯೋ. ಜಾನು, ಯೋ ಡ್ರೈವರ್, ಗಾಡಿ ನಿಲ್ಸಯ್ಯ. ಏನಾಯ್ತಮ್ಮ? ಯಾಕೆ ದಿಢೀರ್ ಅಂತ ಇಳಿತಿದ್ದೀರಾ? ಬಸ್ ಸ್ಟಾಪ್ ಹತ್ರದಲ್ಲೇ ಇದೆ. ಅವ್ರನ್ನ ಕೇಳಿ. ಯೋ, ನೋಡಕ್ ವೈಟ್ ಅಂಡ್ ವೈಟ್ ಹಾಕೊಂಡು ಡೀಸೆಂಟ್ ಆಗಿ ಕಾಣ್ತೀಯಾ? ಯಾಕಯ್ಯ ಈಗ ಇಂಡೀಸೆಂಟ್ ಆಗಿ ಆಡ್ತೀಯಾ? ಒಂಟಿ ಹೆಣ್ಣು ಸಿಕ್ಕರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ಸರ್, ಅವಳನ್ನ ಹೆಂಡ್ತಿ ಸರ್. ನನ್ನ ಕಣ್ಣು ನನ್ನ ಕೈಗೆ ಸಿಕ್ತಲ್ವಲ್ಲಪ್ಪ. ಅಯ್ಯೋ, ಏನಪ್ಪ ಇದು? ಸಡನ್ ಆಗಿ ಇದು ಬಂದು ನನ್ನ ತಲೆ ಮೇಲೆ ನಿಂತಿದ್ದೆ. ಯೋ ಸಡನ್ ಆಗಿ ನಾವು ಬ್ರೇಕ್ ಹಾಕಿದ್ದಕ್ಕೆ ನೀನು ಬಚಾವಾದೆ. ನೋಡೋದಕ್ಕೆ ದೊಡ್ಡ ಮನುಷ್ಯನ ತರ ಕಾಣ್ತೀಯ, ಚಿಲ್ಡ್ರೆ ತರ ಅಂಬೆಗಾಲ್ ಇಟ್ಕೊಂಡು ಆಡ್ತಾ ಇದೆಯಲ್ಲ. ನಾನ್ ಚಿಲ್ಲರೆ ಮನುಷ್ಯನೇ ಕಣಯ್ಯ, ಗೊತ್ತಿಲ್ದೆ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಷ್ಟೇ. ಏನ್ ಮಾಡೋದು, ನನ್ನ ಕಾರ್ ಕಣ್ ಕಾಣಿಸ್ತಾ ಇಲ್ಲ. ಅಂದ್ರೆ ನನ್ನ ಕಾರ್ ಹೆಡ್ಲೈಟ್ಸ್ ಕೆಲಸ ಮಾಡ್ತಿಲ್ಲ ಅಂದೆ. ಓ, ಅದು ನಿಂತರಾನೇ ಅನ್ನೋ. ಇಲ್ಲಿ ನೋಡಿ, ನಾನು ಫಾಂಡ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ನಿಮ್ಮ ಬಸ್ಸಲ್ಲಿ ಒಂದು ಸೀಟ್ ಖಾಲಿ ಇದ್ರೆ ನಿಮಗೆ ಕಂಪನಿ ಕೊಡ್ತೀನಿ. ಸರಿ, 95 ರೂಪಾಯಿ ಕೊಡು. ತಗೊಳ್ಳಿ. ಯೋ ಡ್ರೈವರ್, ಸರ್, ಹೆಡ್ಲೈಟ್ಸ್ ಎಲ್ಲ ರಿಪೇರ್ ಮಾಡ್ಕೊಂಡು ನೀನು ಬೆಂಗಳೂರು ಬಂದ್ಬಿಡು. ಆಯ್ತು ಸರ್. ಥ್ಯಾಂಕ್ ಯು. ಯೋ ಚಿಲ್ಲರೆ ಕೊಡಯ್ಯ. ಅಯ್ಯ, ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೀಯ, ಚಿಲ್ರೆ ಕೇಳ್ತೀಯಲ್ಲಯ್ಯ. ಮಿಸ್ಟರ್ ಬಸ್ ಕಂಡಕ್ಟರ್, ನೀನ್ ಚಿಲ್ಲರೆ ತರ ಆಡ್ಬೇಡ. ಒಂದೇ ಒಂದ್ಸಲ ರಜನಿಕಾಂತ್ ನೆನೆಸ್ಕೊ. ರೈಟ್ ರೈಟ್. ನಿಮ್ಮದೇ ಅದೃಷ್ಟ ಸರ್. ಕ್ಲರ್ಕ್ ಆಗಬೇಕು ಅಂತ ಬಂದವರು ಸೀನಿಯರ್ ಮ್ಯಾನೇಜರ್ ಆಗ್ಬಿಟ್ಟಿದ್ದೀರಾ. ಇದನ್ನೇ ಸರ್ ದೇವರ ಕೃಪೆ ಅನ್ನೋದು. ದೇವ್ರ ಕೃಪೆ ಅಲ್ಲ ಕಣೋ, ದೇವತೆ ಕೃಪೆ. ಹಾ, ಇಲ್ಲಿದ್ಯಾ ನೀನು? ಅಂದ್ರೆ ಜಾನಕಿ ಕೃಪೆ. ಯಾರು? ಎಷ್ಟ್ ಜಾನಕಿನ? ಅವ್ರನ್ನೆಲ್ಲ ಇಲ್ಲಿಗೆ ಯಾಕೆ ಕರಿತೀಯ? ನಮ್ಮ ಆಫೀಸ್ ಜಾನಕಿ. ಅವ್ರು ರೆಕಮೆಂಡ್ ಮಾಡದೆ ಹೋಗಿದ್ರೆ ನನಗೆ ಸೀಟೇ ಸಿಗ್ತಾ ಇರ್ಲಿಲ್ಲ.
ಮುಚ್ಚ ಬಾಯ್. ನಗದಕ್ ಮುಂಚೆ ಯಾಕೆ ನಗ್ತಾ ಇದೆ ಅಂತ ಹೇಳ್ಬಿಟ್ಟು ನಗು. ಸಾರ್, ಈ ಆಫೀಸ್ ನಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಇನ್ಫ್ಲೂಯೆನ್ಸ್ ರೆಕಮೆಂಡೇಶನ್ ಮಾತ್ರ ನಡೆಯೋದಿಲ್ಲ. ಆ ರೌಡಿ ಜಾನಕಿ ಕೆಲ್ಸಕ್ಕೆ ಸೇರಿದ್ದೆ ಲಾಸ್ಟ್ ಟೈಮ್ ನೀವು ಇಂಟರ್ವ್ಯೂ ಬಂದಾಗ. ಇನ್ನೂ 10 ದಿನಾನೂ ಆಗಿಲ್ಲ. ಸೀರೆಯ ಮರ್ಸ್ಬಿಡ್ತಲ್ಲ ನನ್ನನ್ನ. ನೀನೋಗೊಂದು ಕೆಲಸ ಮಾಡು, ಆ ಕಡ್ಡಿನ ನಾನು ಕರಿತಾ ಇದ್ದೀನಿ ಅಂತ ಹೇಳು. ಓಕೆ ಸರ್, ಏನಂತ ಹೇಳ್ತೀಯ? ನೀವು ಕರೆದ್ರಿ ಅಂತ ಹೇಳ್ತೀನಿ. ಸೀನಿಯರ್ ಮ್ಯಾನೇಜರ್ ಕರೆದ್ರು ಅಂತ ಹೇಳು. ಎಸ್ ಸರ್. ಹಲೋ ಮಿಸ್ಟರ್ ರಂಗನಾಥ್. ಬನ್ನಿ ಸ್ವಾಮೀಜಿ, ಬನ್ನಿ ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್, ಪರವಾಗಿಲ್ಲ. ಪರವಾಗಿಲ್ಲ, ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಇಡ. ಅಪ್ಪ, ಕಡ್ಡಿ ಮುರಿದೋಯ್ತು. ಅಯ್ಯಯ್ಯೋ, ಬಿದ್ದೋಗ್ಬಿಟ್ರಾ? ಎದ್ದೊಳಿ ಎದ್ದೊಳಿ ಎದ್ದೊಳಿ, ಮೆಲ್ಗೆ ಮೆಲ್ಗೆ ಮೆಲ್ಗೆ. ತುಂಬಾ ಏಟ್ ಬಿತ್ತು ಅಂತ ಕಾಣುತ್ತೆ. ಆ ಚೇರ್ ಹೋದ್ರೇನಂತೆ, ಈ ಚೇರ್ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಇಡ. ಥ್ಯಾಂಕ್ಸ್. ನೀವ್ ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಅಯ್ಯಯ್ಯೋ, ನಿಮ್ ಮುಂದೆ ನಾನು ಕೂತ್ಕೊಳ್ಳೋದೆ. ಪರವಾಗಿಲ್ಲ ಬಿಡಿ. ನೋಡಿ ಮಿಸ್ಟರ್ ರಂಗನಾಥ್, ನಾನ್ ನಿಮಗ್ ಕೆಲಸ ಕೊಡ್ಸಿದ್ ನಿಜ. ಆದ್ರೂ ಈ ಆಫೀಸಲ್ಲಿ ನಾ ಕ್ಲರ್ಕ್, ನೀವು ಸೀನಿಯರ್ ಮ್ಯಾನೇಜರ್. ಈ ಚೇರಿಗೆ ಬೆಲೆ ಕೊಟ್ಟಾದ್ರೂ ನೀವು ಕೂತ್ಕೊಳ್ಳೇಬೇಕು. ಪ್ಲೀಸ್ ಕಮ್ ಆನ್. ನಿಮ್ಗೇನಾದ್ರು ಸರಿಯಾದ್ದು ಕೊಡೋಣ ಅಂದ್ರೆ ಕೈಗೇನು ಸಿಗ್ತಾ ಇಲ್ವೇ? ಪರವಾಗಿಲ್ಲ ಬಿಡಿ, ಪ್ರೆಸೆಂಟ್ ಗಿಸೆಂಟ್ ಎಲ್ಲ ಬೇಡ. ಆದ್ರೊಂದ್ ಮಾತು ಮಿಸ್ಟರ್ ರಂಗನಾಥ್, ನಾನ್ ನಿಮಗ್ ಕೆಲಸ ಕೊಡ್ಸಿದ್ದು ದೊಡ್ಡ ಮಾತಲ್ಲ. ಅದನ್ನ ನೀವು ನಿಯತ್ತಾಗಿ ಉಳಿಸ್ಕೊಳ್ಳೋದೇ ಮುಖ್ಯ. ನನ್ನ ಹೆಸರು ಕೆಡದೆ ಹೋದ್ರೆ ಸಾಕು. ಹೇಳ್ರಿ ಹೇಳ್ರಿ. ಮೇಲೆ ನೀವು ನನಗ್ ರೆಕಮೆಂಡ್ ಮಾಡಿದ್ರ? ರೀಲ್ ಬಿಡೋದಿಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಸರ್, ಅದು ಇದು ಎಲ್ಲ ಬೇಡ, ಉಸಿರು ಬಿಡ್ಬೇಡಿ. ನಿಮ್ಮೇಲೆ ನಂಬಿಕೆ ಇಟ್ಟು ನಿಮ್ ಮನೆಗ್ ನಾಯಿ ತರ ತಿರುಗ್ದೆ. ನಿಮ್ ಅಜ್ಜಿ ಅವರು ಕೂಡ ಭಗವದ್ಗೀತೆ ಕೊಡಿಸ್ದೆ. ಆ ಮಕ್ಕಳಿಗೆ ಕ್ರಿಕೆಟ್ ಬ್ಯಾಟು ಕ್ರಿಕೆಟ್ ಬಾಲು ಕೊಡಿಸ್ದೆ. ಉಸಿರು ಬಿಡಬೇಡಿ. ನಮ್ಮಪ್ಪ ನನಗೋಸ್ಕರ ಬಿಟ್ಟೋದ ಒಕೆ ಆಸ್ತಿ, ಅದನ್ನು ಕೂಡ ಮಾರಿಸ್ಬಿಟ್ರಲ್ರಿ. రేపు ఎలాగైనా చేసి ఆ సైకిల్ షాప్కి వెళ్ళి నా అప్ప వదిలిపోయిన ఒకే ఒక సైకిల్ మళ్ళీ తీసుకురావాలి. ఏమంటావు? నోరు లేదా నీకు? తీసి మాట్లాడు. మాసం మాసం కొంచెం కొంచెం ఇచ్చేస్తాను సార్. మళ్ళీ మోసం చేస్తావా? నాకు ఇప్పుడే కావాలి. ఎలా? సరే, ఒక పని చెయ్యి. ఏంటి? నాకు ఇది కావాలి.